ಇವತ್ತು ಟೈಮ್ ಆಗಿದೆ. ನಾವು ಸಾರ್ವಜನಿಕ ಗ್ರಂಥಾಲಯಕ್ಕೆ ಇಲ್ಲಿ ಬರಬೇಕು ಅಂತೇಳಿ ಬರ್ತಾ ಇದ್ವಿ. ಮಳೆಯೂ ಬಂತು. ಮಳೆ ಬಂದಾಗ ಏನಾದ್ರು ಸ್ವಲ್ಪ ಆಶ್ರಯಕ್ಕೆ ನಿಂದಿರ್ಬೇಕತ್ತಲ್ಲ ಬರೋದ್ರೊಳಗೆ ಇಲ್ಲೊಂದು ದುರ್ಘಟನೆ ನಡೆದದ್ರಿ. ಎಂಥ ದುರ್ಘಟನೆ ಅಂದ್ರೆ ಇಲ್ಲಿ ಸಾರ್ವಜನಿಕ ಕೇಂದ್ರ ಗ್ರಂಥಾಲಯದೊಳಗೆ ಇರ್ತಕ್ಕಂಥ ನೂರಾರು ಕವಿಗಳು, ಸಾಹಿತಿಗಳು, ವಿದ್ವಾಂಸರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರೆಲ್ಲ ಬರೆದಂಥ ಪುಸ್ತಕಗಳನ್ನು ಇಲ್ಲಿ ಹೊರಗಡೆ ತಂದು ಡಿಗ್ಗಿ ಹಾಕ್ಯಾರ. ಡಿಗ್ಗಿ ಹಾಕಿ ಅದ್ರ ಮ್ಯಾಗ ಏನದ ಪ್ಲಾಸ್ಟಿಕ್ ಕವರ್ ಹಾಕಿ ಒಂದೆರಡು ಕಲ್ಲಿಟ್ಟು ಒಂದೆರಡು ಬಂಬು ಒಗೆದು ಬಿಟ್ಟಾರೆ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಇಂಥ ಪುಸ್ತಕಗಳು ಸಿಗುವುದೇ ಒಂದು ದುರ್ಲಭ. ಅಂಥದ್ರಲ್ಲಿ ಕೇಂದ್ರ ಗ್ರಂಥಾಲಯ ಅಂತಕ್ಕಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ಅವಿಭಜಿತ ಜಿಲ್ಲೆಗಿಂತ ಮುಂಚೆ ಇಲ್ಲಿ ಮೊದಲು ಏನದ ಪ್ರಥಮ ಗ್ರಂಥಾಲಯ, ಸೆಕೆಂಡ ಬಿಜಾಪುರ, ನಂತರ ಏನದ ಮೂರನೇದ್ದು ತಿಕೋಟ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಈ ಗ್ರಂಥಾಲಯ ನಗರ ಕೇಂದ್ರ ಗ್ರಂಥಾಲಯ ಅಂತಕ್ಕಂಥದ್ದು ಈ ಚರ್ಚ್ ಮುಂದ್ಗಡೆ ಇರ್ತಕ್ಕಂಥದ್ದು ಅದು ದೊಡ್ಡ ಗ್ರಂಥಾಲಯ. ಈಗ ಇನ್ನೊಂದು ಮಾಡಿದ್ದಾರೆ, ಎಲ್ಲಿಪ್ಪ ಅಂದರೆ ಬೇಳ್ಳಿ ಆಸ್ಪತ್ರೆ ಮುಂದ್ಗಡೆ ಅಲ್ಲಿ ಕೂಡ ಒಂದು ಗ್ರಂಥಾಲಯ ಇದೆ. ಅಲ್ಲಿನೂ ಕೂಡ ಪುಸ್ತಕಗಳು ಬಹಳ ಧೂಳು ಹತ್ತಿ ಹಾಳಾಗ್ತಕ್ಕಂಥದ್ದು ಕೂಡ ಇದೆ. ಮತ್ತು ಇಲ್ಲಿ ನಮ್ಮ ಜೆಂಡಾಕಟ್ಟೆ ಹತ್ತಿರ ಒಂದು ಗ್ರಂಥಾಲಯ ಇದೆ, ಅಲ್ಲಿ ಕೂಡ ಮಳೆ ಬಂದು ಸೋರ್ತಾ ಇದೆ. ಮೊನ್ನೆ ನಾನು ಹೋಗಿ ನೋಡಿದೆ. ಇದೇ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾಶ ಮಾಡ್ತಕ್ಕಂಥ ಅಧಿಕಾರಿಗಳು ಇದರ ಹಿನ್ನೆಲೆ ಏನಿರ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಮತ್ತು ಜಿ ಪಿ ರಾಜರತ್ನಂ ಅವರು, ಕುವೆಂಪು ಅವರು, ಸಮಗ್ರ ಕನ್ನಡ ಸಾಹಿತ್ಯ ಎಲ್ಲವನ್ನು ನಾವು ನೋಡಿದಾಗ ಇವತ್ತು ಮಳೆಯಲ್ಲಿ ಅವು ನೆಂದು ಪೂರ್ತಿ ಎಲ್ಲ ಏನದ ಬೈಂಡಿಂಗ್ ಹಾಳಾಗಿ ಹೋಗಿದೆ. ಇಂಥ ಒಂದು ಪರಿಸ್ಥಿತಿ 1885ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ನಗರಸಭೆ ಪಕ್ಕದಲ್ಲಿರ್ತಕ್ಕಂಥ ಗೋರ್ಮೆಂಟ್ ಹೈಸ್ಕೂಲ್ ಎದುರುಗಡೆ ಮತ್ತು ಗಾಂಧಿ ವೃತ್ತದ ಹಿಂದುಗಡೆ ಇರ್ತಕ್ಕಂಥ ಈ ಗ್ರಂಥಾಲಯ ಇದು ಏನಾಗಿದೆಯಪ್ಪ ಅಂದ್ರೆ ಎಲ್ಲ ಪುಸ್ತಕಗಳು ಸತ್ಯನಾಶ ಆಗಿವೆ. ಇಲ್ಲಿ ಓದುಗ ಅದನ್ನು ನೋಡಿದ್ರೆ ಮನಸ್ಸಿಗೆ ಪಾಶ್ಚಾತ್ತಾಪ ಮಾಡಿಕೊಡ್ತಕ್ಕಂಥ ವಾತಾವರಣ ಇದೆ. ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ, ವಿಶೇಷವಾಗಿ ಪರಿಶೀಲನೆ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಸ್ಥಾನಕ್ಕೆ ಚೌಕಾಸಿ ಮಾಡಿ ಈ ಹಾಳಾಗಿರ್ತಕ್ಕಂಥ ಈ ಪುಸ್ತಕಗಳನ್ನು ಮರುಮುದ್ರಣ ಆಗಬೇಕು ಇವು. ಯಾಕಂದರೆ ಒಂದು ಸಲ ಒಬ್ಬ ಬರೆದಂಥ ಸಾಹಿತಿ ಅವನ ಜೀವಂತ ಇರೋದಿಲ್ಲ, ಅವನ ವಿಚಾರಗಳು ಈ ಪುಸ್ತಕಗಳಲ್ಲಿ ಜೀವಂತ ಇರ್ತಾವೆ. ಮತ್ತು ಇಂಥವೆಲ್ಲ ಒಂದೊಂದು ಪುಸ್ತಕಗಳು 500, 600 ಬೆಲೆ ಬಾಳ್ತಕ್ಕಂಥದ್ದು, 1000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಪುಸ್ತಕಗಳು ಇವತ್ತು ಬೈಂಡಿಂಗ್ ಕೂಡ ಇವತ್ತೆಲ್ಲ ಸತ್ಯನಾಶ ಆಗಿ ಹೋಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಪುಸ್ತಕ ಇವತ್ತು ಇದೇ ರೀತಿಯಾಗಿರ್ತಕ್ಕಂಥ ಒಂದು 100 ಅಥವಾ 200 ಪ್ರತಿಗಳು ಇರ್ತಕ್ಕಂಥ ಇಂಥ ಪುಸ್ತಕ ಇದು. ಈ ಪುಸ್ತಕ ಇವತ್ತು ಸಂಪೂರ್ಣ ಏನದ ನಾಶ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ಪೂರಾ ಮಳೆಯಲ್ಲಿ ನೆಂದು ಏನೂ ತೆಗಿಲಿಕ್ಕೆ ಬರೋದಿಲ್ಲ. ಇಂಥ ಒಂದು ಕಲ್ಮಶ ಪುಸ್ತಕಗಳ ನಾಶ ಆಗಿರೋದ್ರಿಂದ ಇಂಥ ನಿರ್ಲಜ್ಜೆ ಮತ್ತು ನಿರ್ಲಿಪ್ತತೆಯನ್ನು ಮಾಡ್ತಕ್ಕಂಥ ಇಂಥ ನಾಲಾಯಕ ಅಧಿಕಾರಿಗಳಂತಲೇ ನಾವು ಹೇಳಬೇಕಾಗ್ತದೆ. ಯಾಕಂದರೆ ಪುಸ್ತಕಗಳಂದ್ರೆ ವಜ್ರ ಮತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥವು. ಇವು ವಿಚಾರಗಳಿಂದಲೇ ಇವತ್ತು ಬೌದ್ಧಿಕ ಮಟ್ಟವನ್ನು ಸುಧಾರಿಸ್ಕೊಳ್ಳಿಕ್ಕೆ ಆಗ್ತದೆ. ಇವತ್ತು ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳು ಕೇವಲ ಮನುಷ್ಯನ ಆಭರಣಕ್ಕೆ ಮತ್ತು ಶೃಂಗಾರಕ್ಕೆ ಮತ್ತು ಬೌದ್ಧಿಕ ಶೃಂಗಾರಕ್ಕೆ, ಬೌದ್ಧಿಕ ವಿಕಾಸಕ್ಕೆ, ಬೌದ್ಧಿಕ ಗುಣಮಟ್ಟಕ್ಕೆ ಆಗ್ತಕ್ಕಂಥ ಇಂಥ ಪುಸ್ತಕಗಳ ಮೌಲ್ಯಗಳನ್ನು ಇವತ್ತು ಸರ್ವನಾಶ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಜಾರಿ ಆಗಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು 24 ತಾಸುಗಳಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಅದನ್ನು ಕುಲಂಕುಷವಾಗಿ ಪರಿಶೀಲನೆ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಕುಲಂಕುಷ ಮಾಡಿ ಅದಕ್ಕೊಂದು ವರದಿ ತಾವು ತಗೋಬೇಕು. ಮತ್ತು ಅದೇ ಪುಸ್ತಕಗಳನ್ನು ಮರುಮುದ್ರಣ ಆಗಲಿಕ್ಕೆ ನಾವು ಮಾಡಬೇಕು, ತಾವು ಆದೇಶ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತೇವೆ. ಇವತ್ತು ಕರ್ನಾಟಕ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಜಿಲ್ಲಾಧ್ಯಕ್ಷನಾಗಿ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನಾವು ಅಕಸ್ಮಾತ್ ಈ ಪುಸ್ತಕಗಳು ಎಲ್ಲ ಸತ್ಯನಾಶ ಆಗಿ ಹೋಗ್ಯಾವ ಈಗ ಆದಷ್ಟು, ಆದರೂ ಇನ್ನೂ ಅವು ಡ್ಯಾಮೇಜ್ ಆದವಪ್ಪ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಆಮರಣ ಉಪವಾಸವನ್ನು ಹಾಕ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನನ್ನ ಹೆಸರು ಶೇಷರಾವ್ ಮಾನೆ. ಇತಿಹಾಸದ ಪುಟಗಳನ್ನು ನಾವು ತಿರುವಿದಾಗ ನಮ್ಮ ಕಣ್ಣು ಮುಂದೆ ನಮ್ಮ ಪೂರ್ವಜರ, ಸಾಹಿತಿಗಳ, ವಿಮರ್ಶಕರ, ವಿಜ್ಞಾನಿಗಳ, ಅನೇಕ ವಿದ್ವಾಂಸರುಗಳ ಒಂದು ಲೇಖನಗಳನ್ನು, ಪುಸ್ತಕಗಳನ್ನು ಇಂದು ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಕ ಆಗಿದ್ದು ಜನಜನಿತ. ಅದೆಲ್ಲ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಈಗ ಜಿಲ್ಲೆಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಗಾಂಧಿ ಚೌಕ್ನಲ್ಲಿ ಇರ್ತಕ್ಕಂಥ ಕೇಂದ್ರ ಗ್ರಂಥಾಲಯದಲ್ಲಿ ಒಂದು ಘಟನೆಯನ್ನು ನಾವು ನೋಡಿದ್ದಾಗಿ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಒಬ್ಬ ಗ್ರಂಥಪಾಲಕ
ಗ್ರಂಥಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಬೇಜವಾಬ್ದಾರಿಯುತ ಗ್ರಂಥಪಾಲಕ ನಾವು ಪಡೆದಿದ್ದು ನಮ್ಮೆಲ್ಲರ ದುರ್ದೈವ. ಮಾನ್ಯರೇ, ಯಾವ ವೃತ್ತಿಯಿಂದ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಆ ವೃತ್ತಿಗೆ ಇವತ್ತು ವೃತ್ತಿ ನಿಷ್ಠೆ ಮರೆತು ತನ್ನ ಬೇಜವಾಬ್ದಾರಿತನ ತೋರಿಸಿದ್ದು ಈ ಪುಸ್ತಕಗಳ ಹೊರಗಿಟ್ಟಿದ್ದು ಇದೊಂದು ಜೀವಂತ ನಿದರ್ಶನ. ಬಂಧುಗಳೇ, ಇದಕ್ಕೆ ಸೂಕ್ತವಾದ ತ್ವರಿತವಾದ ಜಿಲ್ಲಾಧಿಕಾರಿಗಳು ಕ್ರಮಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತುಗೊಳಿಸ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ಒಂದು ಇದಕ್ಕೆ ನಾವು ಬಿಟ್ಟು ಕೊಡ್ತೀವಿ. ಇನ್ನಾದರೂ ಕಾಲ ಮಿಂಚಿಲ್ಲ, ಸಂಬಂಧಪಟ್ಟ ಅಧಿಕಾರಿಗಳನ್ನು ತ್ವರಿತವಾಗಿ ಅಮಾನತು ಮಾಡಬೇಕಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಗೌರವಾಧ್ಯಕ್ಷರ ಆಗಿ ಆಗ್ರಹಿಸ್ತಾ ಇದ್ದೇನೆ. ಬಂಧುಗಳೇ, 1885ರ ಈ ದಶಕಗಳು ಸುಮಾರು ಸುದೀರ್ಘ ಕಾಲದ ಈ ಪುಸ್ತಕಗಳು ಇದ್ದರೆ ಮಸ್ತಕ ಬೆಳೆಯಬಹುದು, ಮಸ್ತಕ ಬೆಳೆದರೆ ನಾಡು ಬೆಳೆಯಬಹುದು, ನಾಡು ಬೆಳೆದರೆ ಈ ನಾಡು ಜಾಗತಿಕ ಮಟ್ಟದಲ್ಲಿ ತನ್ನ ಹೆಸರನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇಂಥ ಒಂದು ಅಭೂತಪೂರ್ವ ಒಂದು ಪುಸ್ತಕಗಳನ್ನು ನಾಶ ಮಾಡ್ತಕ್ಕಂಥ ಕಣ್ಣಾರೆ ಕಂಡಿದ್ದು ನಾವು ಹೋರಾಟಗಾರರಾಗಿ, ಸಾಹಿತಿಯಾಗಿ, ನ್ಯಾಯವಾದಿಯಾಗಿ ಸಹಿಸ್ತಕ್ಕಂಥದ್ದಲ್ಲ. ಅಂಬೇಡ್ಕರ್ ಹೇಳಿದ್ದಾರೆ, ನ್ಯಾಯವನ್ನು ಸಹಿಸ್ತಕ್ಕೆ ಮೌನವಾಗಿರೋದು ದೊಡ್ಡ ಮಹಾಘೋರ ಅನ್ಯಾಯ. ಕಾರಣ ಇಷ್ಟೇ, ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಮನವಿ ಮಾಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ತ್ವರಿತವಾಗಿ ವಿಚಾರಣೆಗೆ ಒಳಪಡಿಸಿ ಇದಕ್ಕೆ ಸೂಕ್ತವಾದಂಥ ಪರಿಹಾರ ರೂಪವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು. ನಾನು MM ಖಲಾಸಿ, ಸಾಹಿತಿ, ನ್ಯಾಯವಾದಿ, ಜಿಲ್ಲಾ ಗೌರವಾಧ್ಯಕ್ಷ, ಕರ್ನಾಟಕ ರಕ್ಷಣಾ ವೇದಿಕೆ, ಶಿವರಾಮೇಗೌಡ, ಬಿಜಾಪುರ. ಹಾಗೂ ವಿಜಯಪುರ ಒಂದೇ ಜಿಲ್ಲಾ ಇದ್ದಾಗ ಸುಮಾರು ದಿನಾಂಕ 1885ರಲ್ಲಿ ಗ್ರಂಥಾಲಯ ಸ್ಥಾಪನೆ ಆಗಿತ್ತು. ವಿಜಯಪುರ ನಗರದಲ್ಲಿ ರೇಡಿಯೋ ಕೇಂದ್ರ ಮೈದಾನದಲ್ಲಿ ಲೈಬ್ರರಿಯನ್ನು ಸ್ಥಾಪನೆ ಆಗಿತ್ತು. 1ನೇ ಸ್ಥಾನದಲ್ಲಿ ಇದ್ದಂಥ ಲೈಬ್ರರಿ ಅಂದರೆ ನಮ್ಮ ವಿಜಯಪುರ ಜಿಲ್ಲಾದಲ್ಲಿ ಮುಧೋಳಲ್ಲಿ 1ನೇ ಸ್ಥಾನದಲ್ಲಿ ಲೈಬ್ರರಿ ಇತ್ತು. 2ನೇ ಸ್ಥಾನದಲ್ಲಿ ವಿಜಯಪುರ ನಗರ ಆಗಿತ್ತು. 3ನೇ ಸ್ಥಾನ ತಿಕೋಟ ಕ್ಷೇತ್ರದಲ್ಲಿ. ಆದರೆ ಇವಾಗ ವಿಜಯಪುರ ನಗರದ ಗ್ರಂಥ ಮಂತ್ರಾಲಯ ಕಾರ್ಯಾಲಯ ಬಿದ್ದು ಸಾಕಷ್ಟು ಡ್ಯಾಮೇಜ್ ಆಗಿದೆ ಲೈಬ್ರರಿ. ಆ ಲೈಬ್ರರಿಯಲ್ಲಿ ಇದ್ದಂಥ ಗ್ರಂಥಗಳು ಭಾಳ ಮಹತ್ವದ ಗ್ರಂಥಗಳು ಇದ್ದು, ಆದರೆ ಇವತ್ತು ನಾವು ನೋಡಿದ್ದೀವಿ ಅಲ್ಲಿ ಎಲ್ಲ ಪುಸ್ತಕವನ್ನು ಹೊರಗಡೆ ತಂದು ಇಟ್ಟು ನೀರಲ್ಲಿ ಮಳೆಯಲ್ಲಿ ತೊಯ್ದು ಹೋಗ್ತಾ ಇದ್ದಾವೆ. ವಿದ್ಯಾರ್ಥಿನಿಯವರು ಏನಾದ್ರು ಒಂದು ವಿಜಯಪುರ ನಗರದ ಇತಿಹಾಸ ತಿಳ್ಕೊಳ್ಳೋನು ಅನ್ನುವಂಥ ಪುಸ್ತಕಗಳು ಅಲ್ಲಿ ಇದ್ದಂಥ ಆ ಲೈಬ್ರರಿಯಲ್ಲಿ. ಆದರೆ ಇವತ್ತು ಆ ಪುಸ್ತಕಗಳು ಎಲ್ಲ ಬುಕ್ಗಳು ಪೇಪರ್ ರದ್ದಿಯಲ್ಲಿ ಸ್ಕ್ರ್ಯಾಪ್ನಲ್ಲಿ ಹಾಕುವ ಸ್ಥಿತಿಯಲ್ಲಿ ಅಲ್ಲಿ ಇವತ್ತು ಅಂಥ ಒಂದು ನಿರ್ಮಾಣ ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಯವರು ಮೊನ್ನೆ ಅಲ್ಲಿ ಸರ್ವೆ ಮಾಡಿದ್ದಾರೆ, ಬಂದು ಹೋಗಿದ್ದಾರೆ, ವಿಸಿಟ್ ಕೊಟ್ಟಿದ್ದಾರೆ. ಅವರು ಕೂಡ ನೋಡಿ ಆ ಲೈಬ್ರರಿಗೆ ಅಭಿವೃದ್ಧಿ ಕಾರ್ಯ ಏನಾದರೂ ಮಾಡಬೇಕಾಗಿತ್ತು. ಸುಮಾರು 140 ವರ್ಷದ ಆ ಲೈಬ್ರರಿ ಇದ್ದಂಥ ಇವತ್ತು ನಷ್ಟ ಆಗಿದೆ. ಅಲ್ಲಿ ಮತ್ತೊಂದು ವಿಶೇಷ ಇವತ್ತು ನಾವು ಕಣ್ಣಾರ್ಲಿ ನೋಡಿದ್ದು, ಆ ಲೈಬ್ರರಿಯಲ್ಲಿ ಇದ್ದಂಥ ಪುಸ್ತಕಗಳು ಎಲ್ಲ ಹೊರಗಡೆ ತಂದು ಇಟ್ಟು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ನೀರಲ್ಲಿ ಮಳೆಯಲ್ಲಿ ಅವು ತೊಯ್ದು ಹೋಗ್ತಾ ಇದ್ದಾವೆ. ಅದಕ್ಕೆ ಸೇಫಲ್ಲಿ ಇಡಲಿಕ್ಕೆ ಇವರಿಗೆ ಪ್ಲೇಸ್ ಇಲ್ಲ, ಜಾಗ ಇಲ್ಲ ಅಂತ ಲೈಬ್ರರಿಯಲ್ಲಿ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಬಾಡಿಗೆಯಿಂದ ಒಂದು ಮಾಲ್ ಹಾಕಿಕೊಟ್ಟಿದ್ದಾರೆ. ಸುಮಾರು ವರ್ಷದಿಂದ ನಾವು ಆ ಮಾಲ್ ನೋಡ್ತಾ ಇದ್ದೀವಿ. ಅಂದಾಗೆ ಅದು ಒಂದು ಬಿಸ್ನೆಸ್ ಪರ್ಪೋಸ್, ಇಂಪ್ಲಿಮೆಂಟ್ ಯಾವುದೂ ಇಲ್ಲ. ಟೋಟಲಿ ಒಟ್ಟಾರೆ ಹೇಳಬೇಕಾದ್ರೆ ವಿಜಯಪುರ ನಗರದಲ್ಲಿ ಅಭಿವೃದ್ಧಿ ಕಾರ್ಯ ಯಾವುದೂ ಇನ್ನೂವರೆಗೂ ಕಂಡು ಬರ್ತಾ ಇಲ್ಲ, ಆಗ್ತಾ ಇಲ್ಲ. ಅದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರಿ?
ನಾವು ಜಿಲ್ಲಾ ಅಧಿಕಾರಿಯವ್ರನ್ನ ಕೇಳೋನು, ಏನು ನಗರ ಶಾಸಕರನ್ನ ಕೇಳೋನು, ಅಥವಾ ಆ ಇಲಾಖೆಯಲ್ಲಿ ಇದ್ದಂಥ ಅಧಿಕಾರಿ ಅವ್ರನ್ನ ಕೇಳೋನು. ಉಸ್ತುವಾರಿ ಮಂತ್ರಿಯವರು ಕೂಡ ಅದರ ಮೇಲೆ ಗಮನ ಕೊಡ್ತಾ ಇಲ್ಲ ಅಂದಾಗ ಯಾವ ಮಟ್ಟಿಗೆ ನಮ್ಮ ವಿಜಯಪುರ ನಗರದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಯಾವ ಮಟ್ಟಕ್ಕೆ ನಾವು ಬಂದಿದ್ದೀವಿ, ವಿದ್ಯಾರ್ಥಿನಿಯರಿಗೆ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ಅಥವಾ ರಾಜ ಮಹಾರಾಜ ಅಲಿ ಆದಿಲ್ ಶಾಹಿ ಕಾಲದ ಹಿಸ್ಟ್ರಿ ತಿಳ್ಕೊಳ್ಳೋನು ಅನ್ನುವಂಥ ಆ ಪುಸ್ತಕಗಳು ಅಲ್ಲಿ ಇದ್ದು, ಆದರೆ ಇವಾಗ ಅವು ಒಂದು ರದ್ದಿಯಲ್ಲಿ ಮಾರುವ ನಿಟ್ಟಿನಲ್ಲಿ ತೊಡಗಿದ್ದಾರೆ ನೌಕರಸ್ಥರು. ಅಂದಾಗ ನಾವು ಸೋಮವಾರ ದಿನ ಡಿ ಸಿ ಅವರಿಗೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿಬಿಟ್ಟು ಡಿ ಸಿ ಅವರಿಗೆ ಮನವಿ ಕೊಟ್ಟು, ಅದು ಮಾರಲಿಕ್ಕೇನು ಹೋಗ್ತಾ ಇದ್ದಾರ ಅದು ನಿಲ್ಲುವಂಥ ಪ್ರಯತ್ನದಲ್ಲಿ ನಾವು ಇವತ್ತು ಮಾಧ್ಯಮ ಮುಖಾಂತರ ತಮ್ಮ ಗಮನಕ್ಕೆ, ಜನರ ಗಮನಕ್ಕೆ, ಅಧಿಕಾರಿ ಗಮನಕ್ಕೆ ತರಲಿಕ್ಕೆ ಇದು ನಂದು ಒಂದು ಪ್ರಯತ್ನ ಇದೆ. ಏನಾಗೈತೆ ಸರ್ ಅಲ್ಲಿ? ಏನು ಮಾಡೋದು? ನೀವು ಕೂಡ ನೋಡಿದಿರಿ. ಎಲ್ಲಿ ಅದು ನೆಕ್ಸ್ಟ್ ಎಲ್ಲಿ ಬರ್ತಾವುದು? ಇದು ಗಾಂಧಿ ಸರ್ಕಲ್ ಅಲ್ಲಿ ರೇಡಿಯೋ ಕೇಂದ್ರ ಹೆಸರಿಂದ ಗುರುತಿಸ್ತೀವಿ ಆ ಜಾಗಕ್ಕೆ. ಅದು ಲೈಬ್ರರಿ ಇದೆ, ಸೆಂಟ್ರಲ್ ಲೈಬ್ರರಿ ಅದ. ಆದರೆ ಅಲ್ಲಿ ವಿದ್ಯಾರ್ಥಿನಿಯರಿಗೆ ಕೂಡಲಿಕ್ಕೂ ಕೂಡ ಅಸ್ತಿ ಇತ್ತು. ಅಲ್ಲಿ ಶಾಸಕರು ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಶಾಸಕರು ಬರೇ ಹಿಂದೂ ಮುಸಲ್ಮಾನ್ ಮಾತೆತ್ತಿದ್ರೆ ಪಾಕಿಸ್ತಾನಕ್ಕೆ ಹೋಗಿ ಇದನ್ನೇ ರಾಜಕೀಯ ಮಾಡ್ತಾರೋ ಹೊರತು ವಿಜಯಪುರ ನಗರಕ್ಕೆ ಅಭಿವೃದ್ಧಿ ಕೆಲಸ ಮಾಡಬೇಕನ್ನೋ ನನ್ನ ಅನಿಸೋ ಮಟ್ಟಿಗೆ ಅವ್ರ ಬುದ್ಧಿ ಭ್ರಷ್ಟ ಆಗಿದೆ. ಶಾಸಕರ ಬುದ್ಧಿ ಭ್ರಷ್ಟ ಆಗಿದೆ ಅಂತಂದಾಗ ಸಾಮಾನ್ಯ ಜನರು ಏನು ಮಾಡಬೇಕು? ಅದಕ್ಕೆ ನಾನು ಜನರಿಗೆ ಒಂದು ಆಗ್ರಹವನ್ನು ಮಾಡ್ತೀನಿ. ನಾವು ಎಲ್ಲರೂ ಕೈ ಮಿಲಾಸಿ ಒಂದಾಗಿ ನಿಂತರೆ ಇಡೀ ಸರ್ಕಾರನೇ ನಾವು ಅಲ್ಲಾಡಿಸ್ಬೋದು ಅನ್ನುವಂಥ ವಿಷಯ ನಾನು ಇವತ್ತು ಈ ವಿಜಯಪುರ ನಗರದ ಜನರಿಗೆ ಆಗ್ರಹವನ್ನು ಮಾಡಲಿಕ್ಕೆ ಹೊರಟಿದ್ದೆ. ನಾನು ಅಬ್ದುಲ್ ಜಾಕಿ ಎಸ್ ಪಟೇಲ್, ಸಾಮಾಜಿಕ ಕಾರ್ಯಕರ್ತ, ವಿಜಯಪುರ ನಗರದ ಚಿಂತಕನಾಗಿ ಈ ವಿಷಯ ಇವತ್ತು ಜನರ ಗಮನಕ್ಕೆ, ಜಿಲ್ಲಾ ಅಧಿಕಾರಿ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೆ. ಪುಸ್ತಕ ಓದುವ ಹವ್ಯಾಸ ಯಾವಾಗ ನನ್ನ ಮುಖ್ಯ ಅಂದರೆ ಬಂದು ಪುಸ್ತಕ ಓದೋ ಹವ್ಯಾಸ ಇತ್ತು. ಅದ್ರ ಸಂಬಂಧ ಇವತ್ತು ನಾನು ರಜೆ ಇದ್ದು ನನಗೆ ಗೊತ್ತಿರಲಿಲ್ಲ. ಅಕಸ್ಮಾತ್ ನಾನು ಲೈಬ್ರರಿಗೆ ಬಂದಾಗ ವಿಸಿಟ್ ಕೊಟ್ಟಾಗ ಲೈಬ್ರರಿ ಬಂದಿತ್ತು. ಅದು ಮಳೆ ನೋಡಿದಾಗ ಇಲ್ಲಿ ಹಳೆ ಬಿಲ್ಡಿಂಗ್ ಹತ್ತಿರ ಸಾಕಷ್ಟು ಪುಸ್ತಕ ರಾಶಿಯಲ್ಲಿ ಮಳೆಯಲ್ಲಿ ತೊಯ್ದು ಬಿದ್ದು ನಾನು ಕಣ್ಣಾರ ಕಂಡೆ. ನಾನು ಕಂಡು ನೋಡುವಷ್ಟರಲ್ಲಿ ನೋಡಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ಸಾಹಿತಿಗಳ ಪುಸ್ತಕಗಳು, ಅನೇಕ ಸಾಹಿತ್ಯಿಕ ಪುಸ್ತಕಗಳು, ಇನ್ನೂ ಹಲವಾರು ಪುಸ್ತಕಗಳು ಈ ಮನೆಯಲ್ಲಿ ನೆಲೆದು ಕಂಡು ನಾನು ಮೊಮ್ಮಲು ಮರಗಿದೆ. ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳು ಈ ರೀತಿ ಮಾಡೋದ್ರಿಂದ ನನಗೆ ಭಾಳ ನೋವಾಗಿದೆ. ಅದನ್ನು ಸಾಕಷ್ಟು ಕೋಟಿಗಟ್ಟಲೆ ಭಾಳ ಪುಸ್ತಕಗಳು ಇವತ್ತು ಮಳೆಯಲ್ಲಿ ನೆಂದು ಹಾಳಾಗ್ತವೆ. ಅದರಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಅನೇಕ ಸಾಹಿತಿಗಳ ಬುಕ್ಗಳು ಕಾಲಲ್ಲಿ ಇವತ್ತು ತುಳಿದಾಡ್ಕೊಂಡು ಹೋಗ್ತಿರ್ತಾರೆ. ಇಂಥ ದುರ್ಘಟನೆ ಆಗಲಿ ಕಾರಣ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಯೋಗ್ಯ ಕ್ರಮ ಕೈಬೇಕು. ಈ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಈ ಪುಸ್ತಕವನ್ನು ಸರಿಯಾದ ಇಡಲು ಅವರು ಕ್ರಮ ವಹಿಸಬೇಕು. ಅವರಲ್ಲಿ ನಾನು ಬೇಡ್ಕೊಳ್ತೇನೆ. ನಾನು ರಕ್ಷಣಾ ವೇದಿಕೆ ಕಾರ್ಯಕರ್ತ. ಜಿಲ್ಲಾಧಿಕಾರಿ ಗಮನಕ್ಕೆ ಇದೆ ಅಥವಾ ಇಲ್ಲ ಈ ರೀತಿ ಮಳೆಯಾಗ ಎಲ್ಲ ಪುಸ್ತಕಗಳು ಬರ್ಬೋದು? ಬಹುಶಃ ಜಿಲ್ಲಾಧಿಕಾರಿ 40 ವರ್ಷದಿಂದ ಇತಿಹಾಸ ಇಲ್ಲಿ ಲೈಬ್ರರಿ ಆಗಿದೆ. ಮತ್ತೆಲ್ಲ ಹಳೆ ಪುಸ್ತಕಗಳು, ಸಾಹಿತ್ಯಗಳು ಎಲ್ಲ ತಮ್ಮ ಹೋಗ್ಬಿಟ್ಟಾರೆ. ಯಾರು ಕೇಳಿಟ್ಟು ಬರ್ತಾರೆ? ಇಲ್ಲ ಸರ್, ಬಹುಶಃ ಇದು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಆ ಅಧಿಕಾರಿಗಳು ಆಗಿಲ್ಲ. ಈ ಕೆಳಗಿನ ಅಧಿಕಾರಿಗಳು, ದಪ್ಪ ಚರ್ಮ ಅಧಿಕಾರಿ ಈ ರೀತಿ ಮಾಡೋದು ನನ್ನ ಗಮನಕ್ಕೆ ಬಂದಿರ್ತದೆ. ಆ ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳ ಮುತುವರ್ಜಿ ವಹಿಸಿ ಎಲ್ಲ ಇಲಾಖೆಗಳವರು ಭಾಳ ಪಾರದರ್ಶಕವಾಗಿ ಇಟ್ಟಿದ್ದಾರೆ. ಆದರೆ ಈ ಏನು ದಪ್ಪ ಚರ್ಮ ಅಧಿಕಾರಿಗಳಲ್ಲ, ಲೈಬ್ರರಿ ಗ್ರಂಥಪಾಲಕರು ಇವರು ತಮ್ಮ ಅಧಿಕಾರಿ ಬಳಸಿ ಈ ರೀತಿ ಮಾಡಿದ್ದಾರೆ. ಅವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಳಕ್ಕೆ ನಾನು ಮಾನ್ಯ ಜಿಲ್ಲಾಧಿಕಾರಿಯಲ್ಲಿ ಮನವಿ ಸಲ್ಲಿಸ್ತೇವೆ. ಯಾವ ಶೆಡ್ ಹೇಳ್ಬೇಕಾಯ್ತು ಸರ್. ಬಟ್ ಇವರು ಹಿಂಗೆ ಒಗದ್ ಬಿಟ್ಟರು ಕಾರ್ಯಾಗ. ಅದರಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಇದೆ, ಎಷ್ಟು ಸಾಹಿತ್ಯಗಳಿವೆ, ಪುಸ್ತಕಗಳಿವೆ, ಏನು ಮರ್ಯಾದ ಮಾನ ಇಲ್ಲ. ಎಷ್ಟು ಕೋಟಿಯಿಂದ ಇದು ಖರೀದಿ ಮಾಡಿದ್ದು ಪುಸ್ತಕಗಳಿಗೆ ಒಗದ್ ಬಿಟ್ಟಾರ. ಅದರಲ್ಲಿ ಇತಿಹಾಸ ಹೊಂಟೈತಿ.
ಇನ್ನು ಹೇಳೋರು ಕೇಳೋರು ಯಾರು ಇಲ್ಲ ಪ್ರಶ್ನೆ. ಪ್ರಶ್ನೆ ನಮಗೂ ಅದೇ ಕಾಡ್ದ ಸರ್. ಆದ್ರೆ ಈ ಅಧಿಕಾರಿಗಳು ಸ್ವಲ್ಪ ನಿರ್ಲಕ್ಷ್ಯ ಮಾಡೋದ್ರಿಂದ ಅವ್ರ ಮೇಲೆ ಕ್ರಮ ಜಿಲ್ಲಾಧಿಕಾರಿ ಕೈಗೊಳ್ಳುತ್ತೆ ಅನ್ನೋ ಒಂದು ಭರವಸೆ ಇದೆ. ನಾಳೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾಳೆ ನಾವು ಹೋಗಿ ಅವ್ರ ಮನೆಗೆ ಕೊಡ್ತೇವೆ. ಅಕಸ್ಮಾತ್ ಅವ್ರು ಅದಕ್ಕೆ ಸ್ಪಂದನೆ ಮಾಡಲಿ ಅಂದ್ರೆ ನಾವು ಹೋಗಿ ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ಹೆಸರು ಶ್ರೀಕಾಂತ್ ಕಾಂಬ್ಳೆ, ರಕ್ಷಣಾ ಕಾರ್ಯಕ್ರಮ.